ಹಾಕಿದ್ರು, ನಿಮ್ಗಳಿಗೆ ಯಾವ್ದು ತೊಂದರೆ ಆಗಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಸರಿ ಅಲ್ವಾ? ಸೆಕೆಂಡು, ಲಾಕರ್ ವಿಷಯ ಮಾತಾಡ್ತಾ ಇದ್ದೀರಾ. ಲಾಕರ್ ಅಲ್ಲಿ ಏನ್ ನೀವು ಇಟ್ಟಿರ್ತೀರಿ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ನಿಮ್ಮ ಹತ್ರ ಒಂದು ಕೀ ಇರುತ್ತೆ, ನಮ್ಮ ಹತ್ರ ಒಂದು ಕೀ ಇರುತ್ತೆ, ಎರಡು ಜೊತೆ ಆಪರೇಟ್ ಮಾಡಿದ್ರೆ ಮಾತ್ರ ಲಾಕರ್ ಆಪರೇಟ್ ಆಗುತ್ತೆ. ಲಾಕರ್ ಒಳಗೆ ನಿಮ್ ಏನಿದೆ ದೇವಾಲಯದಿಂದ ಇಲ್ಲಿ ನಿಮ್ಮ ಊರಿನಲ್ಲಿ ಆ ಲಾಕರ್ನವ್ರು ಯಾರು ಮುಟ್ಟಿಲ್ಲ. ಲಾಕರ್ ಇರೋ ನಿಮ್ಮ ವಸ್ತುಗಳು ಹಾಗೆ ಇದೆ. ನೀವು ಅರ್ಜೆಂಟ್ ಏನ್ ಬೇಡ, ಸೋಮವಾರದಿಂದ ಯಾವಾಗ ಬೇಕಾದ್ರೂ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಲಾಕರ್ ಆಪರೇಷನ್ ರೂಲ್ಸ್ ಪ್ರಕಾರ ಏನಿದೆ ಅದು ನೀವು ನೋಡ್ಕೋಬಹುದು. ಲಾಕರ್ ಏನು ತೊಂದರೆ ಇಲ್ಲ. ನಮ್ಮ ಒಬ್ಬ ಗ್ರಾಹಕರು ಇಲ್ಲಿ ಕೇಳ್ತಾ ಇದ್ರು, ಲಾಕರ್ನು ಕಳ್ತನ ಆದ್ರೆ ಏನ್ ಮಾಡ್ಬೇಕು ಅಂತ. ನಿಮ್ಗೆಲ್ಲ ಗೊತ್ತಿರ್ಲಿ, ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಇಷ್ಟು ಕಳ್ಳತನಗಳು ದರೋಡೆಗಳು ಏನಾಗಿದ್ರು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಬ್ಯಾಂಕ್ಗಳಲ್ಲಿರೋ ಲಾಕರ್ ಇವತ್ತ ತನಕ ಯಾರೂ ಹೊಡೆದಿಲ್ಲ. ನಿಮ್ಗೆಲ್ಲ ಸಮಾಧಾನ ಅಲ್ಲ? ನಾನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲೂ ಲಾಕರ್ ಹೊಡೆದಿಲ್ಲ, ಇಲ್ಲೂ ಆಗಿಲ್ಲ, ಲಾಕರ್ ಯಾರು ಮುಟ್ಟಿಲ್ಲ. ಲಾಕರ್ ಆ ಸಿಸ್ಟಮ್ ಹಂಗೆ ಇದೆ, ಅದೇನು ಚೇಂಜ್ ಆಗಲ್ಲ. ನಿಮ್ಗೆಲ್ಲ ನಿಮ್ಮ ಒಳಗೆ ಇಟ್ಟಿರೋ ನಿಮ್ಮ ಒಡವೆಗಳು ಅಥವಾ ದಾಖಲಾತಿಗಳು, ಹಣ, ದುಡ್ಡು, ಬಂಗಾರ ಏನ್ ಇಟ್ಟಿದ್ರಿ ನೀವು ಅದೆಲ್ಲ ಸುರಕ್ಷಿತವಾಗಿದೆ. ಸರಿನಾ? ಇನ್ನು ಉಳಿದಿರೋದು ಒಂದೇ ಬಂಗಾರದ ವಿಷಯ. ಏನ್ ಮಾತಾಡ್ತಾ ಇದ್ದೀವಿ, ಬಂಗಾರದ ಕಳೆದ ವಿಷಯ. ಈಗ ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿ ನಿಮ್ಮ ಎದುರಿಗೆ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ. ನಾನು ಒಂದೇ ಒಂದು ಕೋಟ್ ಮಾಡ್ತೀನಿ. ಹೋದ ವರ್ಷನೂ ಹಿಂಗೆ ಆಗಿತ್ತು. ನಮ್ಮ ದಾವಣಗೆರೆ ಜಿಲ್ಲೆ ನ್ಯಾಮತಿ ಶಾಖೆಯಲ್ಲಿ ಅಲ್ಲಿ ಗ್ಯಾಸ್ ಕಟರ್ ತಂದು ರಾತ್ರಿ ಓಪನ್ ಮಾಡಿದ್ರು. ನಾನೇ ಹೋಗಿ ಇದೇ ತರ ಗ್ರಾಹಕರನ್ನ ಮಾತಾಡಿದ್ದೆ ಅವತ್ತು. ನಿಮ್ಗೆಲ್ಲ ಗೊತ್ತಿರಲಿ, ಅದನ್ನು ತಮಿಳುನಾಡಲ್ಲಿ ಹೋಗಿ ಗ್ರಾಮ್ ಟು ಗ್ರಾಮ್ ಅಷ್ಟನ್ನು ಪೊಲೀಸ್ ಅಥಾರಿಟೀಸ್ ವಸೂಲಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನೆಲ್ಲ ಗ್ರಾಹಕರಿಗೆ ಕೊಡೋ ವ್ಯವಸ್ಥೆ ಅಲ್ಲಿ ನ್ಯಾಮತಿಲಿ ಆಗ್ತಾ ಇದೆ. ಹಂಗೆ ನ್ಯಾಮತಿಲಿ ಆಗೋದಾದ್ರೆ ಚರ್ಚೆಯಲ್ಲಿ ಯಾಕಾಗಲ್ಲ? ಇವತ್ತು ಬಹಳ ಗುಡ್ ನ್ಯೂಸ್ ಹೇಳಿದ್ದಾರೆ ನಮ್ಮ ಸಾಹೇಬರು. ಈಗ ಆಲ್ರೆಡಿ ನಿಮ್ಮಿಂದ ಬಂದಿರೋ ಬಂಗಾರದಲ್ಲಿ ಎಷ್ಟೋ ಬ್ಯಾಗ್ ಆಲ್ರೆಡಿ ವಸೂಲಿ ಮಾಡಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ರಿ, ಕೆಲವು ಮುಖ್ಯ ವಿಷಯಗಳನ್ನ ಹಿಂಗೆ ಸಾರ್ವಜನಿಕವಾಗಿ ಅವರು ಕೂಡ ಹೇಳಿಕ್ ಆಗಲ್ಲ. ಯಾಕೆಂದ್ರೆ ಅದನ್ನ ಅದೇನು ವಿಚಾರಣೆ ಮಾಡೋದಿದೆ, ಇನ್ವೆಸ್ಟಿಗೇಷನ್